ಹಿಂದೆ ತಕ್ಕೊಳ್ಬೇಕಂತ ಸಾಕಷ್ಟು ಒತ್ತಡ ಇತ್ತು ಬೇರೆ ಬೇರೆ ಕಾರಣಗಳಿಂದ. ಸೊ ಐನಲ್ಲಿ ಅದು ನಿನ್ನೆ ವಾಪಸ್ ಪಡೆದಿದ್ದೀವಿ ನಮ್ಮ ಹೇಳಿಕೆನ, ಮತ್ತು ವಿಷಾದ ಕೂಡ ವ್ಯಕ್ತಪಡಿಸಿದ್ದೀವಿ. ಸೊ ಅದಕ್ಕೆ ಏನಾರ ಸಿಮಿಲರ್ ಆಗಿದ್ದರೆ ನಿಮಗೆ ಸ್ಪೆಸಿಫಿಕ್ ಆಗಿದ್ದರೆ ಹೇಳ್ಬೋದಕ್ಕೆ, ಅದಕ್ಕಿಂತ ಜಾಸ್ತಿ ಹೇಳಿಕ್ಕಿಲ್ಲ. ಯಾಕೆ ನಿನ್ನೆ ಪತ್ರದಲ್ಲಿ ಕೂಡ ಸ್ಪಷ್ಟವಾಗಿ ಬರೆದಿದ್ದೀವಿ. ಸೊ ನಾವು ಮಾಡಿದಂಥ ಮಾತುಗಳನ್ನು ವಾಪಸ್ ಪಡೆಯುವಂಥ ಒತ್ತಡ ಇತ್ತು. ಅದನ್ನ ನಿನ್ನೆ ನಮ್ಮೆಲ್ಲ ನಾಯಕರ ಜೊತೆ ಚರ್ಚೆ ಮಾಡಿ ಸೊ ಅದನ್ನು ಹಿಂದೆ ನಿನ್ನೆ ಆಗಿದೆ ಕೆಲಸ. ಸೊ ಅದಕ್ಕೆ ರಿಲೇಟೆಡ್ ನಿಮಗೇನೋ ಸ್ಪೆಸಿಫಿಕ್ ಡೌಟ್ಸ್ ಅಥವಾ ಇದನ್ನು ಪತ್ರ ಬರೆದಿರಿ, ಅದರಿಂದ ಏನಾದರೂ ತನಿಖೆ ನೀವೇನು ಒತ್ತಾಯ ಮಾಡಿದ್ದೀರಿ ಅದು ವಿಶ್ವಾಸ ಇದೆ, ನಿಮಗೆ ತನಿಖೆಯಾಗಿ ಸತ್ಯಾಸತ್ಯತೆ ಹೊರಗೆ ಬರ್ತೈತಿ ಅನ್ನೋ ಏನಾದರೂ ಅಲ್ಲ ಅವಾಗ ಕೇಳಂದ್ರೆ ಅದು ಕೇಳಿದೆ. ಇಲ್ಲ ಕೇಳಿ ನಿಮ್ಗೆ ಕೇಳಿದ್ದೀನಿ, ಯಾಕಂದ್ರೆ ಅದು ನಂದು ಇರೋದು ಅಷ್ಟೇ. ನೀವು ಹೇಳಿದಂಥ ನನ್ನ ಡ್ಯೂಟಿ ಇತ್ತು ಅದು. ಯಾಕೆ ನಮ್ಮ ಹತ್ರ ಕಂಟೆಂಟ್ ಏನಂದರೆ ನಾವು ಹೇಳಿದಂಥ ವಿಷಯಗಳನ್ನು ಬಿಟ್ಟು ಬೇರೆ ಬೇರೆ ತಿರುಚಿ ಹೇಳುವಂಥ ಪ್ರಯತ್ನ ರಾಷ್ಟ್ರದಲ್ಲಿ ಆಯಿತು, ರಾಜ್ಯದಲ್ಲಿ ಆಯಿತು, ಎಲ್ಲ ಕಡೆ ಆಯಿತು. ಸೊ ಮುಖ್ಯವಾಗಿ ಅದನ್ನ ವಿಡ್ರಾ ಮಾಡಲಿಕ್ಕೆ ಮುಖ್ಯ ಕಾರಣ ನೈಜ ಸ್ಥಿತಿ ಬಿಟ್ಟು ಬೇರೆ ಎಲ್ಲೆಲ್ಲೋ ಹೊರಟೋಯ್ತು. ಅದು ನಮಗೂ ಡ್ಯಾಮೇಜ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟು ಪಕ್ಷಕ್ಕೆ ಕೂಡ ಆಗುವಂಥ ಪ್ರಯತ್ನ ಆಯಿತು. ಹೀಗಾಗಿ ನಾವು ಅದನ್ನು ವಿಡ್ರಾ ಮಾಡಿದ್ವಿ ಮತ್ತು ಅದು ಪತ್ರ ಬರೆದಿದ್ದೀವಿ. ಈಗ ಆಗಿದೆ, ನಮ್ಮ ಥರ ಬೇರೆಯವ್ರಿಗೆ ಆಗಬಾರ್ದು. ಅದು ನನಗಾಗಿದೆ. ಸರ್ಕಾರ ಒತ್ತಡ ಮಾಡಿಲ್ಲ, ಸರ್ಕಾರ ಇಲ್ಲಿ ಒತ್ತಡ ಮಾಡಿದೆ. ಪಕ್ಷದ ಜೊತೆ ನಾವು ಚರ್ಚೆ ಮಾಡಿ, ನಾನು ಸತೀಶ್ ಜಾರಕಿಹೊಳಿ ಒಬ್ಬನೇ ಸ್ಟೇಟ್ಮೆಂಟ್ ಇದ್ರೆ ಅದು ಬೇರೆ ಆಗ್ತಿತ್ತು ಅಥವಾ ಅದಕ್ಕೆ ಬೇರೆ ಕಲ್ಪನೆ ಆಗೋತ್ತು. ನಾನು ಒಂದು ಪಕ್ಷದಲ್ಲಿದ್ದೀನಿ. ಪಕ್ಷದಲ್ಲಿರೋದ್ರಿಂದ ಸೊ ಅದನ್ನು ಕೂಡ ನನ್ನ ಜವಾಬ್ದಾರಿ ಇದೆ. ಪಕ್ಷಕ್ಕೆ ಕೂಡ ಡ್ಯಾಮೇಜ್ ಆಗೋದು ನನ್ನ ಮುಖ್ಯ ಉದ್ದೇಶ. ಹೀಗಾಗಿ ಅದನ್ನ ಹಿಂದಕ್ಕೆ ಪಡಲಿಕ್ಕೆ ನಮ್ದು ಯಾವುದೇ ಸರ್ಕಾರ ಆಗಲಿ ಬೇರೆ ಅವರಿಂದ ಒತ್ತಡಿಲ್ಲ. ನಾವು ಸಾಕಷ್ಟು ನಾಯಕರು ಚರ್ಚೆ ಮಾಡಿದ ಮೇಲೆ ಅಲ್ಲಿ ನಿರ್ಧಾರಕ್ಕೆ ಬಂದಿದ್ವಿ ಅಷ್ಟೇ. ಸರ್, ಈಗ ಹೇಳಿಕೆ ಆದ ನಂತರ ನೀವು ಒಬ್ಬರೇ ಅಂದರೆ ಒಬ್ಬಂಟಾಗಿದ್ರೆ ಯಾರು ನಿಮ್ಮ ಪಕ್ಷದ ನಾಯಕರು ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ ಅಂದರೆ ಅವಾಗ ಅದು ಎಲ್ಲ ಒಂದು ಕಡೆ ಬೇಜಾರಾಯ್ತು. ನೋಡಿ, ಸಮರ್ಥನೆ ಮಾಡಲಿಕ್ಕೆ ಪ್ರಶ್ನೆ ಅಲ್ಲ. ಅದು ನಾನು ಮೊದಲೇ ಹೇಳಿದೆ, ಅದು ಖಾಸಗಿ ಕಾರ್ಯಕ್ರಮ, ಅದು ವೇದಿಕೆ ಬೇರೆ. ಕಾಂಗ್ರೆಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹೀಗಾಗಿ ಎಲ್ಲರೂ ನನ್ನ ಪರವಾಗಿ ಬರಬೇಕಂತ ನಾನು ಏನು ಆಸೆನೂ ಪಟ್ಟಿಲ್ಲ ಅಥವಾ ನಿರೀಕ್ಷೆಯಲ್ಲಿ ಇರಲಿಲ್ಲ. ಆದರೆ ಕೆಲವರು ಹೇಳಿದ್ದಾರೆ, ಕೆಲವರು ಯಾರೂ ಇಲ್ಲಿ ಹೇಳಿದ್ದಾರೆ, ಸುಮಾರು ಜನ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಮುಖಂಡರು ಸುಮಾರು ಜನ ಮಾತಾಡಿಲ್ಲ ಅಂತೇನಿಲ್ಲ, ಮಾತಾಡಿದ್ದಾರೆ. ಸೊ ಹೇಳಿದ್ದಾರೆ, ಅವ್ರಿಗೆಷ್ಟು ಈ ಘಟನೆ ಬಗ್ಗೆ ಅವರಿಗೆ ನಾಲೆಜ್ ಇತ್ತು ಅಷ್ಟರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ.